ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಪೂಸ್ ರೂಫ್ ಟಾಪ್. ಕಾಣ್ತಾ ಇದೆಯಲ್ಲ, ಮಲ್ಬೆರಿ ಅಂದರೆ ರೇಷ್ಮೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಫ್ರೂಟ್ಸ್ ಆಗಿದೆ. ಆರ್ಗ್ಯಾನಿಕ್, ಜಸ್ಟ್ ಕಿತ್ಕೊಳ್ಳೋದು, ತಿನ್ನೋದು. ಇಟ್ಸ್ ಸೋ ಟೇಸ್ಟಿ. ಸ್ವಲ್ಪ ಡಾರ್ಕ್ ಆಗ್ತಾ ಸ್ವೀಟ್ ಇರುತ್ತೆ. ಈ ಥರ ಇದ್ದರೆ ಲೈಟಾಗಿ ಹುಳಿ ಇರುತ್ತೆ. ಇನ್ನೂ ಸ್ವಲ್ಪ ಹಸಿ ತಿಂದರೆ ಹುಳಿ ಜಾಸ್ತಿ ಇರುತ್ತೆ. ಬುಲ್ಬುಲ್ಸ್ಗೆ ತುಂಬ ಇಷ್ಟ. ಹಾಗಾಗಿ ನಾನು ಬರೋದು ಲೇಟ್ ಮಾಡಿದ್ರೆ ನನಗಿಂತ ಮುಂಚೆ ಬಂದು ತಿಂದುಬಿಡುತ್ತೆ. ಸೊ ದಿನ ಗಾರ್ಡನ್ಗೆ ಮೇಲೆ ಬಂದಾಗೆಲ್ಲ ಒಂದೆರಡು ಬಾಯಿಗೆ ಹಾಕ್ಕೊಂಡ್ರೆ ಗಾರ್ಡನಿಂಗ್ ಮಾಡಿದ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇಲ್ಲ. ಹಣ್ಣಿಂದು ತೋಟ ಅಂದರೆ ಅಟ್ಲೀಸ್ಟ್ ಮಾಡಿ ಮೇಲೆ ಬಂದಾಗೆಲ್ಲ ನಾನು ಬೆಳೆದಿದ್ದು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಂದು ಯಾವ ಸಿಕ್ಕಿದ್ರೆ ಅದು ರೇಷ್ಮೆ ಹಣ್ಣಿರ್ಬೋದು, ಕಾಚಿ ಹಣ್ಣಿರ್ಬೋದು, ಆಮೇಲೆ ಸ್ಟಾರ್ ಫ್ರೂಟ್ ಇರ್ಬೋದು, ಇಲ್ಲಾಂದರೆ ಅಡುಗೆಗೆ ಬೇಕಾಗಿರೋ ನಿಂಬೆಹಣ್ಣು, ಮೆಣಸಿನ್ಕಾಯಿ, ಅದು ಕಿತ್ತರೇ ಗಾರ್ಡನಿಂಗ್ದು ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ನೋಡಿ ಏನು ಒಂದು ಸಲಕ್ಕೆ ಗಿಡದಲ್ಲಿ ನಮ್ಮ ಹತ್ರ ಏನು 100-150 ಬೆಳೆದು ಬಿಡಲ್ಲ ಪಾಟಲ್ಲಿ ಬೆಳೆಯೋದ್ರಿಂದ. ಜಸ್ಟ್ ಒಂದು 10 ಹಣ್ಣು ನಾವು ಬೆಳೆಸಿದ್ದು ಅಂತ ಇದ್ದರೂ ಕೂಡ ಅದೊಂದು ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ಹೋಪ್ ನಿಮಗೂ ಅದು ಕರೆಕ್ಟ್ ಅನಿಸುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.